ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೆ ಎನ್ಡಿಎ ಸರ್ಕಾರ ದೊಡ್ಡ ಕಸರತ್ತನ್ನೇ ಮಾಡಬೇಕಾಗಿದೆಯಾ? ಇದರ ಜಾರಿಗೆ ಸಂವಿಧಾನ ತಿದ್ದುಪಡಿ ಅಗತ್ಯವಾಗಿದ್ದು, ಅದಕ್ಕಾಗಿ ಮೋದಿ ಸರ್ಕಾರ ವಿಪಕ್ಷಗಳ ಬೆಂಬಲವನ್ನ ನೆಚ್ಚೋದು ಅನಿವಾರ್ಯವಾಗಿದ್ದು, ಆ ಬೆಂಬಲ ಪಡೆಯುವುದು ಮೋದಿ ಸರ್ಕಾರಕ್ಕೆ ಸಾಧ್ಯನಾ? ಸಂಸತ್ತಿನಲ್ಲಿ ಎನ್ಡಿಎಗೆ ಸಂಖ್ಯಾಬಲದ ಕೊರತೆ ಇರೋದ್ರಿಂದ ವಿಪಕ್ಷಗಳ ಪ್ರೋತ್ಸಾಹ ಇಲ್ಲವೇ ವಿರೋಧದ ಮೇಲೇನೆ ಒಂದು ರಾಷ್ಟ್ರ ಒಂದು ಚುನಾವಣೆಯ ಭವಿಷ್ಯ ನಿಂತಿದೆಯಾ? ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಸಮಿತಿಯ ಪ್ರಸ್ತಾವನೆಗಳನ್ನು ಅಂಗೀಕರಿಸಿದ ಮೋದಿ ಸರ್ಕಾರ 2029ರ ವೇಳೆಗೆ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೊಳಿಸೋಕೆ ಕಸರತ್ತನ್ನ ಆರಂಭಿಸಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೆ ಸಂವಿಧಾನಕ್ಕೆ ತಿದ್ದುಪಡಿಗಳ ಅಗತ್ಯ ಇದೆ. ಪ್ರಸ್ತಾವನೆಗೆ ಎನ್ಡಿಎ ಮಿತ್ರ ಪಕ್ಷಗಳು ಬೆಂಬಲಿಸಿದ್ರೂ ಇದಕ್ಕೆ ಎನ್ಡಿಎಯೇತರ ಪಕ್ಷಗಳ ಬೆಂಬಲದ ಅಗತ್ಯ ಇದೆ. ಇದಕ್ಕಾಗಿ ವಿಪಕ್ಷಗಳ ಸಂಸದರ ಮನವೊಲಿಸೋಕೆ 3 ಮಂತ್ರಿಗಳಿಗೆ ಟಾಸ್ಕ್ ನೀಡಲಾಗಿದೆ. ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಕಿರಣ್ ರಿಜಿಜು ಮತ್ತು ಅರ್ಜುನ್ ರಾಮ್ ಮೇಘವಾಲ್ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಬೆಂಬಲಿಸುವಂತೆ ರಾಜಕೀಯ ಪಕ್ಷಗಳೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಅಂತ ವರದಿಗಳು ಹೇಳಿವೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೆ ಸಂವಿಧಾನಕ್ಕೆ ತಿದ್ದುಪಡಿಯ ಅಗತ್ಯ ಇದೆ. ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲೇ ಸಂವಿಧಾನಕ್ಕೆ ತಿದ್ದುಪಡಿ ಪ್ರಸ್ತಾಪ ಇಡೋಕೆ ಸರ್ಕಾರ ಕಸರತ್ತನ್ನ ನಡೆಸ್ತಾ ಇದೆ. ಮೋದಿ ಸರ್ಕಾರದ ಅವಧಿಯಲ್ಲೇ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೊಳಿಸ್ತೀವಿ ಅಂತ ಗೃಹ ಸಚಿವ ಅಮಿತ್ ಶಾ ಪುನರುಚ್ಚರಿಸಿದ್ರೆ, ಲೋಕಸಭೆ, ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಮಹತ್ವದ ಹೆಜ್ಜೆ ಅಂತ ಮೋದಿ ಹೇಳಿದ್ದಾರೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆ 2 ಹಂತಗಳಲ್ಲಿ ಇರಲಿದೆ. ಮೊದಲನೇದಾಗಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಯಲಿದೆ. ಇದಕ್ಕಾಗಿ ಸಂವಿಧಾನಕ್ಕೆ ತಿದ್ದುಪಡಿ ಅಗತ್ಯ ಆಗಿದ್ದು, ಇದನ್ನ ಸಂಸತ್ತಿನ 2 ಸದನಗಳು 3/2 ಬಹುಮತದೊಂದಿಗೆ ಅಂಗೀಕರಿಸಬೇಕಾಗತ್ತೆ. ಅಂದ್ರೆ ಲೋಕಸಭೆಯಲ್ಲಿ 362 ಸದಸ್ಯರು ಹಾಗೂ ರಾಜ್ಯಸಭೆಯಲ್ಲಿ 156 ಸದಸ್ಯರು ಇದಕ್ಕೆ ಒಪ್ಪಿಗೆ ನೀಡಿ ಪಾಸ್ ಮಾಡಬೇಕು. ಆದರೆ ಎನ್ಡಿಎಗೆ ಲೋಕಸಭೆಯಲ್ಲಿರೋದು 293 ಮತ್ತು ರಾಜ್ಯಸಭೆಯಲ್ಲಿರೋದು 126 ಸ್ಥಾನಗಳು ಮಾತ್ರ. ಆದರೆ ಎನ್ಡಿಎಗೆ 2 ಸದನಗಳಲ್ಲಿ ಅದರ ಎಲ್ಲ ಮಿತ್ರ ಪಕ್ಷಗಳು ಮಾತ್ರವಲ್ಲ, ವಿಪಕ್ಷಗಳ ದೊಡ್ಡ ಸಂಖ್ಯೆಯ ಸದಸ್ಯರ ಬೆಂಬಲ ಬೇಕು. ಅದಾಗೋದು ಸಾಧ್ಯನಾ? ಎರಡನೇ ಹಂತ ಸಾರ್ವತ್ರಿಕ ಚುನಾವಣೆಯ ನಂತರ 100 ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸೋದಾಗಿದೆ. ಇದಕ್ಕೆ 2ನೇ ಸಾಂವಿಧಾನಿಕ ತಿದ್ದುಪಡಿಯ ಅಗತ್ಯ ಇರುತ್ತೆ. ಇದನ್ನ ಕನಿಷ್ಠ ಅರ್ಧದಷ್ಟು ರಾಜ್ಯಗಳು ಅನುಮೋದನೆ ಮಾಡಬೇಕಾಗತ್ತೆ. ಕೋವಿಂದ್ ಸಮಿತಿ ಈ ಬಗ್ಗೆ ಕಳೆದ ಮಾರ್ಚ್ನಲ್ಲಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತ್ತು. ಸಮಿತಿ ಶಿಫಾರಸುಗಳನ್ನು ಸಲ್ಲಿಸಿದಾಗ ಲೋಕಸಭೆಯಲ್ಲಿ ಬಿಜೆಪಿ ಸಂಪೂರ್ಣ ಬಹುಮತವನ್ನ ಹೊಂದಿತ್ತು. ಆದರೆ ಲೋಕಸಭೆ ಚುನಾವಣೆ ಬಳಿಕ ಸಂಸತ್ತಿನಲ್ಲಿ ಎನ್ಡಿಎಗೆ ಸಂಖ್ಯಾಬಲದ ಕೊರತೆಯಾಗಿದ್ದು, ಕಾಯ್ದೆ ಜಾರಿ ಬಿಜೆಪಿ ಗ್ರಹಿಸಿದಷ್ಟು ಸುಲಭ ಇಲ್ಲ. ತಿದ್ದುಪಡಿಗೆ ಮೋದಿ ಕೆಳಮನೆಯಲ್ಲಿ ಮಿತ್ರ ಪಕ್ಷಗಳು ಮತ್ತು ವಿಪಕ್ಷಗಳನ್ನೇ ಅವಲಂಬಿಸಬೇಕಾಗಿದೆ. ಎನ್ಡಿಎ ಮಿತ್ರ ಪಕ್ಷಗಳು ಈ ನಿರ್ಧಾರಕ್ಕೆ ಬದ್ಧವಾಗಿವೆ. ಒಮ್ಮತ ಮೂಡಿಸುವ ನಿಟ್ಟಿನಲ್ಲಿ ಸರ್ವಪಕ್ಷ ಸಭೆಗೆ ಒತ್ತಾಯಿಸುವ ಆಲೋಚನೆಗೆ ಸಮಾಜವಾದಿ ಪಕ್ಷ ಕೂಡ ಬೆಂಬಲಿಸಿದೆ. ಸರ್ವಪಕ್ಷ ಸಭೆ ನಡೆಸುವ ಪ್ರಸ್ತಾಪವನ್ನ ಕಾಂಗ್ರೆಸ್ ಸಾರಾಸಗಟಾಗಿ ತಿರಸ್ಕರಿಸಿದ್ದು, ಕಾಂಗ್ರೆಸ್ಗಿಂತ ಭಿನ್ನ ನಿಲುವನ್ನ ಎಸ್ಪಿ ವ್ಯಕ್ತಪಡಿಸಿದಂತಾಗಿದೆ. ಈ ಹಿಂದೆ ಎಸ್ಪಿ ವಿರೋಧ ವ್ಯಕ್ತಪಡಿಸಿತ್ತು. ಕೋವಿಂದ್ ಸಮಿತಿಯೊಂದಿಗಿನ ಸಮಾಲೋಚನೆಯ ಸಮಯದಲ್ಲಿ 32 ರಾಜಕೀಯ ಪಕ್ಷಗಳು ಯೋಜನೆಯನ್ನ ಬೆಂಬಲಿಸಿದ್ವು. ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಎಎಪಿ, ಡಿಎಂಕೆ, ತೃಣಮೂಲ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಸೇರಿದಂತೆ 15 ಪಕ್ಷಗಳು ಇದಕ್ಕೆ ಬಲವಾದ ವಿರೋಧವನ್ನು ವ್ಯಕ್ತಪಡಿಸಿವೆ. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಂಪುಟ ಒಪ್ಪಿಗೆ ನೀಡಿದೆ. ಆದರೆ ವಿಪಕ್ಷಗಳ ವಿರೋಧಗಳಿಂದ ಸದನದಲ್ಲಿ ಅಂಗೀಕಾರ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಕಾಯ್ದೆಯನ್ನ ಸುಲಭವಾಗಿ ಜಾರಿಗೊಳಿಸಬಹುದು ಅಂತ ಬಿಜೆಪಿ ಮತ್ತು ಎನ್ಡಿಎ ನಿರೀಕ್ಷೆ ಮಾಡ್ತಾ ಇದ್ರು, ಪ್ರತಿಪಕ್ಷಗಳ ವಿರೋಧವನ್ನ ಗಮನಿಸಿದ್ರೆ ಕಾಯ್ದೆ ಜಾರಿ ಸುಲಭ ಅಲ್ಲ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.